ಬೈದ್ ಮದ್ವಿ ಇನ್ನ ನಾಳೆ ಐತಿ. ಇವತ್ ಅರ್ಶಿನ ಹಂಚಾನ ಮರ್ತ್ ಬಿಡತ್ನಲ್ಲ ನಮ್ನ. ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ಹಿಂದಿನ ಬ್ಲಾಗ್ ನ ನೋಡಿರ್ಬೇಕು. ನಾ ಬಂದಿದ್ದೆ ಊರಿಗೆ. ನಮ್ಮ ಮಾಯಿ ಬಿಜಾಪುರಕ್ಕೆ ಹೋಗಿದ್ಳು. ಪದಸರಿ ರೆಡಿ ಆಗಿ ನಪ್ಪಿದ್ ಬಾಯ್ ಅವ್ರ ಮನಿಗ್ ಬಂದು ನಪ್ಪಿದ್ ಬಾಯ್ ಜೊತೆ ಊಟ ಮಾಡಕತ್ತೇವು. ಅಲ್ಲಿಂದ ಹೊಲಕ್ ಬಂದೆವು. ಅಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಕಿತ್ತಿದ್ರು, ಅದನ್ನೆಲ್ಲ ಗೋಳೆ ಮಾಡಿ ಮನಿಗ್ ಬಂದು ಈಗ ಮತ್ ನಾವ್ ಹೊಂಟೇವು ಉಕ್ಲಿಗಿ. ಯಾಕಂದ್ರ ಗಾಡಿಗೆ ಆಯಿಲ್ ಚೇಂಜ್ ಮಾಡೋದಿತ್ತು. ಮತ್ ಇವತ್ ನಾವ್ ಬೇರೆ ಊರಿಗೆ ಹೋಗೋದಿತ್ತು. ಅದಕ್ಕಂತ ಗ್ಯಾರೇಜ್ ಬಂದು ಪದಸರಿ ಎಲ್ಲಾ ಕೆಲಸ ಅದು ಮುಸ್ಕೊಂಡು ಬಸ್ ಸ್ಟಾಂಡ್ ಬಳಿ ಬಂದು ಪದಸರಿ ಎಗರಸದ ತಿಂದು ಹೋಗ್ತಾ ಗಾಡಿಗಷ್ಟು 90 ಕುಡಿಸಿ ಮನಿಗ್ ಬಂದು ಬ್ಯಾಗ್ ಅದು ಪ್ಯಾಕ್ ಮಾಡ್ಕೊಂಡು ಹೊಂಟ್ ಬಿಟ್ಟೆವು. ನಾವೀಗ ಎಲ್ಲಿ ಹೊಂಟೇವು ಅಂದ್ರ ಎಕ್ಕುಂಡಿಗೆ. ಯಾಕಂದ್ರ ನಾಳೆ ನಮ್ ಕ್ಲಾಸ್ಮೇಟ್ ದೋಸ್ತಂದು ಮದುವೆ ಐತಿ. ಹೋಗ್ಲಿಕ್ಕಂದ್ರ ಮತ್ ಮಾನಸಿಕ ಆಗ್ತಾನ. ಎಕ್ಕುಂಡಿಗೆ ಬರೋಣ ನಮ್ ಸಾಜಿದ್ ಬೈ ಸಿಕ್ಕ. ಮನಿಗ್ ಹೋಗಿ ಬ್ಯಾಗ್ ಅದು ಇಟ್ಟು ಮದುಮಗನ್ ಮನಿಗ್ ಬಂದೆವು. ಯಾಕಂದ್ರ ಇವತ್ತ ಅರಿಶಿನ ಫಂಕ್ಷನ್ ಲಾ. ಇಲ್ಲೇ ನಮ್ ಸಾವ್ಕಾರ ಮಂದಿ ಸಿಕ್ರು. ಅರಿಶಿನ ಫಂಕ್ಷನ್ ಕಂತ ಅಡುಗೆ ಮಾಡಿಸಿದ್ರು. ಇಲ್ಲೇ ನಮ್ ಇನ್ಸ್ಟಾ ಫ್ಯಾಮಿಲಿ ಸಾವ್ಕಾರ ಮಂದಿ ಸಿಕ್ರು. ಬ್ಲಾಗ್ಸ್ ಅದು ಲೇಟ್ ಬರಾಕತ್ತಾವ ತನಾಕ್ತಿದ್ರು. ಇನ್ನ ಮದ್ವಿ ನಾಳೆ ಐತಿ. ವೈನಿ ಬರೋಕಿತ್ತ ಮೊದ್ಲೇ ದೋಸ್ತರು ಮರ್ಯಾಕತ್ತಾನಲ್ಲ ಬೈ. ಮದುಮಗನ್ ಜೊತೆ ಫೋಟೋ ಶೂಟ್ ನಡೆಯಕತ್ತ ನೋಡ್ರಿ. ಇವನು ನಮ್ ಕ್ಲಾಸ್ಮೇಟ್ ಡಾಕ್ಟರ್ ಸಾಹೇಬ್ರು. ಅಂಡ್ ಇವತ್ತರ ಖತರ್ನಾಕ್ ತಂಡಿ ಬಿಟ್ಟೈತಿ. ಕುತ್ತಲೇನೆ ನಡಕತ್ತೇವ್ ನಾವು. ಅದಕ್ಕ ಹೊರಗ್ ಬಂದು ಉರಿ ಹಚ್ಚತ್ತೇವ್ ನೋಡ್ರಿ. ಇವ್ರು ಇಲ್ಲಿ ಸ್ಕ್ವಾಡ್ ಕುಡ್ಸ್ಯಾರ. ಬೈ ಇದೇನ್ ಮಾಡಾತಿವೋ ತಂಡ್ಯಾಗ. ಪದ್ದಶ್ರೀ ಉರಿ ಅದು ಹಚ್ಚೇವು. ಕರೀಂ ಬೈ ರಾತ್ರಿ ಎಟ್ಟಕ್ಕೆ ಹಚ್ಬೇಕು? ಹಾ ಫೋನ್ ಎತ್ತತಿ ಕಟ್ ಕರ್ ದೇನಾ. ನಡ್ರಿ ಮುಂದಿನ ಭಾಗ ಸಿಗೋಣಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.